ಕೊಡಬೇಕು. ಅವ್ರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ. ಅವರ ಬೇರೆ ಪಕ್ಷದವರು ಮಾಡಿದಂಥ ಹಗರಣಗಳು ಏನೂ ಮಾಡಿಲ್ಲ ಇವತ್ತಿನವರೆಗೂ. ಅವರೆಲ್ಲರಿಗೂ ಹೆಣ್ಣುಮಕ್ಕಳಿಗೆ ಸಹಾಯವಾಗಲಿ ಮತ್ತು ಮಕ್ಕಳಿಗೆ ಇದು ಸ್ಟೂಡೆಂಟ್ಗಳಿಗೆ ಎಲ್ಲ ಥರದಿಂದ ನಮ್ಗೆ ಯೋಜನೆಗಳನ್ನು ತಂದಿಟ್ಟಾರ. ಆ ಯೋಜನೆಗಳಿಗೆ ಎಕ್ಸಾಂಪಲ್ ನಾನೇ ಇದ್ದೀನಿ. ಅವರು ಗೃಹಲಕ್ಷ್ಮಿದು ಕೊಡಲಿಲ್ಲ ಅಂದರೆ ನಂದು ಒಂದು ಬ್ಯಾಂಕಿಂದ ಭಾಳ ತೊಂದರೆ ಇತ್ತು. ಆ ತೊಂದರೆಯಿಂದ ನಾನು ಪಾರು ಮಾಡಿದವ್ರು ನಮ್ಮ ಸಿದ್ದರಾಮಯ್ಯ ಅವರು. ಅವ್ರಿಗೆ ಇವರು ಇಲ್ಲದ ಹಗರಣಗಳನ್ನು ಸಲ್ಲಿಸ್ತಾ ಇದ್ದಾರಲ್ಲ, ಅವ್ರಿಗೆ ತಮ್ಮ ಹಗರಣಗಳನ್ನು ಮುಚ್ಚಿಕೊಳ್ಳುವಂಥದ್ದು ಕೆಪಾಸಿಟಿ ಇಲ್ಲ. ಆದರೆ ಸಾಹೇಬ್ರು ತೆಗಿಯಾಕತ್ತಾರಲ್ಲ, ಅದು ಅರ್ಹತೆ ಅವ್ರಿಗೂ ಇಲ್ಲ. ಪ್ರತಿಯೊಂದೂ ಅವ್ರ ಬಗ್ಗೆ ಅವರು ಅಂಥ ನಿಷ್ಠಾವಂತ ಮನುಷ್ಯರು. ಈಗಿನ ಮುಖ್ಯಮಂತ್ರಿಯೊಳಗೆ ದೇವರಾಜ ಅರಸರು ಬಿಟ್ಟು ಇವರೇ ಸಿದ್ದರಾಮಯ್ಯ ಸಾಹೇಬ್ರೇ ಇದ್ದಾರೆ. ಮತ್ತು ಅಂಥವ್ರಿಗೆ ಇವರು ತೆಗೆದು ಹಾಕಿದರೆ ಸಿದ್ದರಾಮಯ್ಯ ಅವ್ರದ್ದು ಪೂರ್ತಿ ಬಿಡೋದ್ರಿಂದ ಅವ್ರು ತೆಗ್ದಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಅವರು ಸಂಚು ಹಾಕ್ತಾ ಇದ್ದಾರೆ. ಇದೇ ಒಂದೇ ಕಾರಣ. ಯಾಕಂದರೆ ಅವ್ರಿಗೆ ಅಷ್ಟು ಧೈರ್ಯ ಇಲ್ಲ, ಸಾಹೇಬರಿಗೆ ಎದುರಿಸುವಂಥ ಧೈರ್ಯ ಇಲ್ಲ. ಅದಕ್ಕೋಸ್ಕರ ತಮ್ಮ ಮಾಡಿದ ಕಾಂಡಗಳನ್ನು ತಮಗೆ ಮುಚ್ಚಿಕೊಳ್ಳುವಂಥದ್ದು ಯೋಗ್ಯತೆ ಅವ್ರಿಗಿಲ್ಲ. ಬೇರೆದವ್ರಿಗೆ ನಮ್ಮ ಮುಖ್ಯಮಂತ್ರಿ, ಅದು ನಮ್ಮ ಸಿದ್ದರಾಮಯ್ಯ ಅವರಿಗೆ, ನಮ್ಮ ಭಾಗ್ಯದಾತವರಿಗೆ ಅವ್ರಿಗೆ ಅನ್ನೋ ಅಧಿಕಾರ ಮತ್ತು ಅರ್ಹತೆ ಏನೂ ಇಲ್ಲ. ಅದಕ್ಕೆ ಅವರು ರಾಜೀನಾಮೆ ಕೊಡೋ ಹೋಗಿಲ್ಲ. ಕೊಟ್ಟರು ಸಹ ನಾವು ಮುಂದೆ ಅದಕ್ಕೆ ಏನು ಮಾಡಬೇಕು, ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರಿ ಅದಕ್ಕೆ ನಾವು ಹೋರಾಡ್ತೀವಿ. ನನ್ನ ಹೆಸರು ಮಹಬೂಬಿ ಬೈರಕ್ತರ್, ಜಿಲ್ಲಾ ಕೊಡ್ಬೇಕಂತ ಹೆಣ್ಮಕ್ಳಿಗೆ ಎಲ್ಲರಿಗೂ ಸಹಾಯ ಆಗಲಿ ಅಂತೇಳಿ ಸಹಾಯಹಸ್ತ ನೀಡಿದ್ದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ದ್ರೋಹಿಗಳನ್ನು ಹಿಡಿದು ಇಂಥವ್ರ ದ್ರೋಹಿಗಳಂತ ಹೇಳಿದ್ದಕ್ಕೆ ಎದಕ್ಕೆ ಕೊಡ್ಬೇಕಂತ ಕಾರಣ ಕೊಡ್ಬೇಕು. ಅವರು ಸಿದ್ದರಾಮಯ್ಯವರು ಮಹಿಳೆಯರೆಲ್ಲರೂ ಸಬಲೀಕರಣ ಆಗಲಿ ಅಂತೇಳಿ ಎಲ್ಲ ಅನುಕೂಲ ಮಾಡ್ಯಾರ. ಎಲ್ಲ ಪಂಚ ಯೋಜನೆಗಳು ಬಿಡುಗಡೆ ಮಾಡ್ಯಾರ. ಎಲ್ಲನೂ ಬಂದ್ ಮಾಡಬೇಕು ಅದು ಅಂಥೇಳಿ ಷಡ್ಯಂತ್ರ ಮಾಡಕತ್ತಾರ BJP ಅವರು. ಅದ್ರ ಸಲುವಾಗಿ ಎಲ್ಲರೂ ರಾಜೀನಾಮೆ ಕೊಡ್ಬೇಕಂತಾರೆ. ಅವ್ರು ಕೊಡಬಾರ್ದು. ಯಾಕಂದ್ರೆ ಕೊಡೋದ್ಲಿತ್ರ ಏನು ಹೆಣ್ಮಕ್ಳಿಗೆ ನಷ್ಟ. ಅವ್ರಲಿತ್ರ ಎಲ್ಲರೂ ಹೆಣ್ಮಕ್ಳು ಸಬಲೀಕರಣ ಆಗ್ಯಾರ. ಅವ್ರಲಿತ್ರ ಎಲ್ಲರೂ ಉದ್ಧಾರನೂ ಆಗ್ಯಾರ. ಹೆಣ್ಮಕ್ಳು ಸಾಲಿಗೆ ಹೋಗ್ತಾರಲ್ಲ, ಅದಕ್ಕೂ ಸುರಕ್ಷೆ ಕೊಡ್ಬೇಕಂತಂದ್ರೆ ಸಿದ್ದರಾಮಯ್ಯರು ಇರಬೇಕು. ತಮ್ಮ ಹೆಸರು? ರೇಣುಕಾ ನಾರಾಯಣ ಅಂತೂ ರಾಜೀನಾಮೆ ಯಾವಾಗಲೂ ಕೊಡೋಕೆ ಸಾಧ್ಯನೇ ಇಲ್ಲ ರೀ. ಈಗ ಅವರು ಆ ಥರ ಹಗರಣ ಮಾಡೋಕ್ಕಾಗಿದ್ರೆ ಆ ಸ್ಥಳನೇ 5 ವರ್ಷ ಆಯ್ಕೆ ಮಾಡ್ಯಾರ ಅವರು. ಅವ್ರಂತ ಆಯ್ಕೆ ಮಾಡಿದವರು ಅವ್ರು ಇನ್ನೂ ತನಕ ಅವ್ರ ಅಣ್ಣತಮ್ಮರು ಆಯಿತು, ಅವರಾಯ್ತು, ಕುರಿ ಬಿಟ್ಟು ಇನ್ನೂ ತನಕ ಅವರು ಎಲ್ಲ ಒಂದು ಸಲ ಬರೀ MLA ಆದ್ರೆ ಅವ್ರು ಎಷ್ಟೋ ತಲಾಂತರ ದಿನವಷ್ಟು ಗಳಿಸಿರ್ತಾರೆ. ಆದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು 2 ಸಲ ಮುಖ್ಯಮಂತ್ರಿ ಆದ್ರೂ ಅವ್ರು ಏನೂ ತಮ್ಮದು ಒಂದು ಅಂಥದ್ದು ಮನೆ ಇದಕ್ಕಂತ ಏನೂ ಮಾಡ್ಕೊಂಡಿಲ್ಲ. ಆದ್ರೆ ಈಗ ಅವ್ರಂತೂ ರಾಜೀನಾಮೆ ಕೊಡಂಗಿಲ್ಲ ರೀ. ಕೊಡೋಕ್ಕೂ ಸಾಧ್ಯ ಇಲ್ಲ. ಅವ್ರು ತಪ್ಪು ಮಾಡಿನೂ ಇಲ್ಲ, ಅದು ಏನು ತಪ್ಪು ಬರಂಗೇನೂ ಇಲ್ಲ ಅವ್ರದ್ದು. ಅವ್ರ ರಾಜೀನಾಮೆ ಅಂತೂ ಕೊಡಂಗಿಲ್ಲ. ಅವ್ರ ರಾಜೀನಾಮೆ ಕೊಡೋದಕ್ಕರೆ ಆದರೆ ಮೊದಲು BJP ಅವ್ರು ಏನು ಹಗರಣ ಮಾಡ್ಯಾರ ಅವ್ರನ್ನೆಲ್ಲ ಎಳ್ಕೊಂಬಂದು ಬಯಲಿಗೆ ಅವ್ರನ್ನ ತಂದ ಮೇಲೆ ನಾವೆಲ್ಲ ಹೆಣ್ಮಕ್ಳು ಅದನ್ನು ನಾವು ತೆಗಿತೀವಿ ರೀ. ಆದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂತೂ ನಾವು ರಾಜೀನಾಮೆ ಕೊಡಿಸ್ಕೊಡಂಗಿಲ್ಲ. ಅವ್ರು ಕೊಡ್ತೀವಿ ಅಂದ್ರೂ ನಾವು ಕೊಡಿಸ್ಕೊಡಂಗಿಲ್ಲ ರೀ. ಆಮೇಲೆ ನಮ್ಮ ಹೆಣ್ಮಕ್ಳು ನಾವೆಲ್ಲರೂ ಒಟ್ಟು ಗಂಟು ಕಟ್ಟಿ ನಾವು ಸೊಂಟ ಕೈ ಕಟ್ಟಿ ನಾವು ನಿಂತು ಹೋರಾಟ ಮಾಡ್ತೀವಿ. ನನ್ನ ಹೆಸರು ರೇಣುಕಾ ನ್ಯಾಮಗೌಡ್ರು ಅಂತೇಳಿ. ಒಬ್ಬ ನಿಷ್ಠಾವಂತ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಸತ್ಯದ ಹಾದಿಯಲ್ಲಿ ನಡ್ಕೊಂಡು ಬಂದಾರ. ಯಾಕಂದರೆ ಈಗೇನೋ ಬೇರೆ ಎದುರಾಳಿಗಳಂದರೆ ಬೇರೆ ಪಕ್ಷದವ್ರು ಕೂಡ ನಾವು ಬಂದು ಅವ್ರಂಗೆ ಮಾಡಕತ್ತಾರಂತ ಸುಳ್ಳು ಆರೋಪ ಏನೋ ಹೊರ್ಸಾಕತ್ತಾರ. ಆದರೆ ಎಲ್ಲ ಜನತೆ ಅದನ್ನು ನಂಬಬೇಕಲ್ಲ. ಯಾಕಂದರೆ ಎಲ್ಲರಿಗೂ ಒಳ್ಳೇದು ಮಾಡ್ಯಾರ ಅವರು. ಇದು ಬಡವರ ಪಕ್ಷ ಅಂತ ನಾವು ಕರಿತೀವಿ. ಸಿದ್ದರಾಮಯ್ಯ ಅವ್ರು ಏನು ಮಾಡಿದ್ದಾರೆ, ಸ್ಟಾರ್ಟಿಂಗಿಗೆ ಇವಾಗ ಪ್ರಾಥಮಿಕ ಶಾಲೆಯಲ್ಲಿ ಏನು ತಂದರು, ದಾಸೋಹ ತೊಗೊಂಬಂದರು. ಆನಂತರ ಮೊಟ್ಟೆ ತೊಗೊಂಬಂದರು. ಆಮೇಲೆ ಶೇಂಗಾ ಚಕ್ಕಿ ಅಂತ ತೊಗೊಂಬಂದರು. ನೆಕ್ಸ್ಟ್ ಅವ್ರಿಗೆ ಸಮವಸ್ತ್ರ ಕೂಡ ತೊಗೊಂಬಂದರು. ಬಡವರಿಗಾಗಿ ಅವ್ರನ್ನ ಈಗ ಅನ್ನರಾಮಯ್ಯ ಅಂತ ಕೂಡ ಕರೀತಾರೆ. ಆಮೇಲೆ ಸಿದ್ದರಾಮಯ್ಯ ಅವರು ಪ್ರತಿಯೊಂದು ಏನಾದರೂ ಮಾಡ್ತಿದ್ರೆ ಜನರ ಏಳಿಗೆಗಾಗಿ ಮಾಡಕತ್ತಿದ್ದಾರೆ. ಅವರು ಜನರಿಗೋಸ್ಕರ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವು ಯಾವತ್ತೂ ರಾಜೀನಾಮೆ ಕೊಡ್ಸಕ್ಕೆ ಬಿಡಲ್ಲ. ಅದು ಸತ್ಯ ಏನಂತ ಗೊತ್ತಾಗಬೇಕಲ್ಲ, ನಾವು ಅದನ್ನು ಸಾಬೀತುಪಡಿಸ್ತೀವಿ. ಅವ್ರು ತಪ್ಪು ಮಾಡಲ್ಲ, ನಮ್ಗೆ ಅದು ನಂಬಿಕೆ ಇದೆ. ಅದನ್ನು ಕೂಡ ನಾವು ಕಾನೂನು ಪ್ರಕಾರ ನಾವು ಅದನ್ನು ಖಂಡಿಸ್ತೀವಿ. ಸಾವಿತ್ರಿ. ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಬಡತನ ಸ್ಥಿತಿಯಲ್ಲಿ ಇದ್ದಾರೆ. ಎಲ್ಲ ಒಟ್ಟು ಅನ್ನದಾನ, ಅಕ್ಕಿ ಅಂತೂ ರೇಷನ್ ಅಂತೂ ಎಲ್ಲರಿಗೂ ಇರಲಿ ಅಂತಂದು ಇದು ಮಾಡ್ಯಾರ. ಅದನ್ನ ಅವ್ರ ಮ್ಯಾಗ ಸುಳ್ಳು ಆರೋಪ ಹೊರಿಸಿ ಅವ್ರನ್ನ ರಾಜಾರಾಮಿ ಕೊಡ್ಲಿ ತಂದು ಸುಳ್ಳು ಅವ್ರ ಮ್ಯಾಗ ಅಪಾದನೆ ಮಾಡಿದ್ದಾರೆ. ಅದೆಲ್ಲ ಸುಳ್ಳು. ನಾವು ಸಿದ್ದರಾಮಯ್ಯ ಸಾಹೇಬರು ಎಲ್ಲಿ ಇರ್ತಾರೋ ನಾವು ಅಲ್ಲಿ ಹಿಂದೆ ನಾವು ಇದ್ದೇ ಇರ್ತೀವಿ. 5 ಗ್ಯಾರಂಟಿ ಮಹಿಳೆಯರಿಗೆ ಭಾಳ ಚಲೋ ಅಂದ್ರೆ ಚಲೋ ಮಾಡ್ಯಾರು. ಮತ್ತು ಶಕ್ತಿ ಯೋಜನೆ ಮಾಡ್ಯಾರು. ಒಳ್ಳೆ ತಿಂಗಳ 2,000 ರೂಪಾಯಿ ಬರುವಂಗೆ ಮಾಡ್ಯಾರು. ಒಳ್ಳೆ ಮಕ್ಕಳ ಸಾಲಿ ಫೀ, ಹಾಲು ಮತ್ತು ಒಳ್ಳೆ ಮನಿ ಒಂಥರ ಆ ಮಹಿಳೆ ಹೋಗ್ಲಿ ತಂದು ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ಯಾರು. ಮತ್ತು ಎಲ್ಲ ಥರ ಮಾಡ್ಯಾರು. ನಾವು ಅವ್ರಿಗೆ ಹೆಂಗೆ ನಾವು
ಇದು ಮಾಡೋನು. ನಾವಂತರೂ ಅವ್ನ ರಾಜಾರಾಮಿ ಕೊಡಕ್ಕೆ ಬಿಡಲ್ಲ. ನಾವು ಹಿಂದೆ ಸಂಘಟನೆದವ್ರು ಇದ್ದೇ ಇರ್ತೀವಿ, ಅವ್ರ ಬೆನ್ನ ಎಲುಬಾಗಿ ನಿತ್ಯ ನಿಂದಿರ್ತೀವಿ. ನಾವಂತರೂ ಸಿದ್ದರಾಮಯ್ಯ ಸಾಹೇಬ್ರ ರಾಜಾರಾಮಿ ಕೊಡ್ಸಂಗೆ ಇಲ್ಲ. ಅದೇನು ಬಂದೇ ಬರಲಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ರಾಜಾರಾಮಿ ಅಂತೂ ಕೊಡ್ಸಂಗೆ ಇಲ್ಲ. ನಮ್ಗೆ ಕೊಡೋಣ ಅಂತ ರೀ ಸಿದ್ದರಾಮಯ್ಯ ಸಾಹೇಬರಿಗೆ ರಾಜೀನಾಮೆ ಕೊಡ ಅನ್ಲಿಕ್ಕೆ ಅವ್ರಿಗೆ ಯಾವುದೂ ನೈತಿಕ ಹಕ್ಕನೇ ಇಲ್ಲ ರೀ. ಇಂಕಿತ ದೊಡ್ಡ ದೊಡ್ಡ ಹಗರಣ ಮಾಡಿದವರು ಅದಾರ ಅವರು ಬಿ ಜೆ ಪಿ ಒಳಗೆ. ಅಂಥವ್ರ ಕೊಟ್ಟಿಲ್ಲ. CM ಇದು ಇದ್ದವರ ಪ್ರಧಾನಮಂತ್ರಿ ಇದ್ದವನ ಕೊಟ್ಟಿಲ್ಲ. ಇವ್ರು ಯಾಕೆ ಕೊಡ್ಬೇಕು? ಏನೂ ಅವರು ತಪ್ಪ ಏನೂ ಮಾಡಲಾರ್ದ ಅವ್ರು ಯಾಕೆ ರಾಜೀನಾಮೆ ಕೊಡ್ಬೇಕಂತ ನಮ್ಮ ಎಲ್ಲ ಹೆಣ್ಮಕ್ಳದ್ದು ಅಭಿಪ್ರಾಯ. ಎಲ್ಲ ಹೆಣ್ಮಕ್ಳ ಬಗ್ಗೆ ಕಾಳಜಿ ಮಾಡೋರು, ಬಸ್ ಫ್ರೀ ಮಾಡಿದವರು, 2,000 ರೂಪಾಯಿ ಕೊಟ್ಟಿದ್ದವರು, ಕರೆಂಟ್ ಫ್ರೀ ಕೊಟ್ಟಿದ್ದವರು, ಇನ್ನೂ ಅನೇಕ ಬಡವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಅಹಿಂದ ವರ್ಗ ಎಲ್ಲ ಕಾಸ್ಟ್ ಜನರಿಗೂ ಅವರು ಸಹಾಯ ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಡಬಾರ್ದು ಅಂತ ನಾವು ಎಲ್ಲ ಹೆಣ್ಮಕ್ಳು ಅವ್ರಿಗೆ ಯಾವ ಇದು ಮಾಡಿದ್ರೂ ನಾವು ಅವ್ರಿಗೆ ಬೆಂಬಲವಾಗಿ ನಾವು ಇರ್ತೀವಿ. ಅವ್ರಿಗೇನು ಆದ್ರೂ ನಾವು ಅವ್ರ ಬಗ್ಗೆ ಹೋರಾಟ ಮಾಡ್ತೀವಿ ಹೆಣ್ಮಕ್ಳು. ತಮ್ಮ ಹೆಸರು? ನಮ್ಮ ಹೆಸರು ಮಮತಾಜ್ ಸುತಾರ್ ಅಂಥೇಳಿ. ನಾವು